ಶ್ರೀಯುತ ಮಲ್ನಾಡ್ ಶರೀಫ್ರವರು ಗೌರವಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಒಕ್ಕಲಿಗರ ಸಂಘ ಕಳಸ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಶ್ರೀಯುತ ಇಬ್ರಾಹಿಂ ಮೋಡಕ್ಕ ಸಾಮಾಜಿಕ राजराजेश्वरी देवी नमस्ते शंभो मनमोहिनी शक्ति परमेश्वरी देवी नमस्ते श्री कृष्ण नमस्ते राजराजेश्वरी देवी नमस्ते देवी नमस्ते अन्नपूर्णेश्वरी देवी नमस्ते कात्यायनी गौरी देवी नमस्ते बनशंकरी देवी नमस्ते राजराजेश्वरी देवी नमस्ते राजराजेश्वरी देवी नमस्ते श्री चक्रवाहिनी शुभकामरूपिणी देवी नमस्ते देवी नमस्ते रास्ते ಮುಖಾಂತರ ಮನವಿಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಕಾಲಕ್ಕೆ ಅನಾದಿ ಕಾಲದಿಂದಲೂ ಪ್ರಾರಂಭಿಸಿದ ಸರ್ವರನ್ನು ಸ್ವಾಗತಿಸಲು ವೇದಿಕೆಗೆ ಬರುತ್ತಿ ಶ್ರೀ ಮಲ್ನಾಡ್ ಶರೀಫ್. ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಹಾಗೆಯೇ ಅಧ್ಯಕ್ಷರು ಕರವೇ ಕಳಸ ಇವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾಜಿ ಅಧ್ಯಕ್ಷರು ಇವರಿಗೂ ಕೂಡ ಹಾಗೆಯೇ ವಾಸ್ತವಿಕ ನುಡಿ ಶ್ಯಾಮಾಚಾರ್ಯ ಮಾಜಿ ಅಧ್ಯಕ್ಷರು ಕರವೇ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸುರೇಶ್ ಕುಮಾರ್ JDS ಹಾಗೆಯೇ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ PM ಅರ್ಪಿತ್ ಕುಮಾರ್ ಅಧ್ಯಕ್ಷರು ಕಲ್ಕೋಡು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಸಂಸ್ಥೆಯ ಇವರಿಗೂ ಶ್ರೀ ಮಂಜಪ್ಪಯ್ಯನವರು ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಎಲ್ಲರಿಗೂ ಅವರಿಗೆ ಹಾಗೆಯೇ ಶ್ರೀ ರಮೇಶ್ ಕುಮಾರ್ ಮಾಜಿ ಜಿಲ್ಲಾಧ್ಯಕ್ಷರು ಅವರು ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೀವಿ. ದಿನೇಶ್ ಶಿವಪುರ ಜಿಲ್ಲಾ ವಿಸ್ತರಣಾ ಕ್ಷೇತ್ರದ ಶ್ರೀ ಹೊರನಾಡು ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾರೆ. ಜಗನ್ನಾಥ ಗುರಿಕಾರರು ಚಾಮುಂಡೇಶ್ವರಿ ಬೊಪ್ಪಸ್ವಾಮಿ ದೇವಸ್ಥಾನ ಹಾಗೆಯೇ ಇವತ್ತಿನ ಸನ್ಮಾನಿತರಾದಂತಹ ಡಾಕ್ಟರ್ ಮಂಜುನಾಥ್ ಪ್ರಭು ಪುನರ್ವಸು ಆಯುರ್ವೇದಿಕ್ ಚಿಕಿತ್ಸಾಲಯ ತುಮಕೂರು ಕುಮಾರ್ ವಸಂತ್ ಅಜಿತ್ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವತ್ತಿನ ಹಿನ್ನೆಲೆ ಗಾಯಕರಾದ ಇವತ್ತಿನ ನಮ್ಮ ಊರಿನ ಜೋಶಿ ಹಾಗೆ ಸುದರ್ಶನ್ ಜೈನ್, ಸತ್ಯೇಂದ್ರ ಜೈನ್, ಭರತ್ ಜೈನ್, ಅಜಿತ್ ಜೈನ್, ಸಚಿನ್ ಪೊಲೀಸ್ ಕುದುರೆ ಆರಕ್ಷಕ ಎಲ್ಲರಿಗೂ ಸ್ವಾಗತ. ದುರ್ಗಾ ಪೂಜೆ ಸಮಿತಿ ಹಾಗೂ ಶ್ರೀ ಬಸವೇಶ್ವರ ದೇವಸ್ಥಾನದ ಸದಸ್ಯರು ಹಾಗೂ ಸಾಮಾನ್ಯವಾಗಿ 32 ವರ್ಷಗಳ ಪಾದಾರ್ಪಣೆಗೊಳ್ಳುವ ಈ ಸಂದರ್ಭದಲ್ಲಿ ನಾವು ಈ ಸಂಘವನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದೇವೆ ಎಂಬ GS ಶಿವರುದ್ರಪ್ಪನವರ ಸಾಲುಗಳನ್ನು ನೆನಪಿಸಿಕೊಳ್ಳೋಣ. ಇಂದಿನ ಕೂಡ ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಬೇಕಾಗಿ
ಈ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ಆವರಿಸಿದ ಆದರಣೀಯ ಅಧ್ಯಕ್ಷರೇ, ಎಲ್ಲ ಆದರಣೀಯ ಅಧ್ಯಕ್ಷರೇ ಹಾಗೂ ವಿವಿಧ ಘಟಕಗಳಿಂದ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಗೈದು ಸನ್ಮಾನ ಕಾರ್ಯಕ್ರಮ ಇದು ಡಾಕ್ಟರ್ ರಾಜಕುಮಾರ ಸಂಬಂಧಿಸಿ ಕರ್ನಾಟಕ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ರಾಜ್ಯೋತ್ಸವ ಆಚರಣೆಯಾದಂಥ ಸಂದರ್ಭದಲ್ಲಿ ಕನ್ನಡದ ಭಾಷೆ ಮಾತ್ರ ಅಲ್ಲ, ನೆಲ ಜಲ ಅದರ ಈ ಸಂಘಟನೆಯನ್ನ ಪ್ರಾರಂಭ ಮಾಡಿ ಇವು ಮೋಸ್ಟ್ಲಿ ಸಂಸ್ಕಾರಯುತವಾಗಿ ಬದುಕಿದಂಥ ಒಬ್ಬ ವ್ಯಕ್ತಿ ಇದ್ರೆ ಅದು ರಾಜ್ಕುಮಾರ್. ಅವರು ಯಾರನ್ನೂ ದ್ವೇಷ ಮಾಡಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ರಮೇಶ್ ಯಾದವ್ ಕಾಮಿಡಿ ಕಿಲಾಡಿ ಶೋ ಕೇಳ್ಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗಾಗಿ ಚಪ್ಪಾಳೆ ಕೊಡ್ಬೇಕು. ನಾವು ನೀವು ಶ್ರೀಯುತ ರಮೇಶ್ ಯಾದವ್ ಅವರು ಕಾಮಿಡಿ ಕಿಲಾಡಿಗೆ ಹೋಗಿ ವಿಜೇತರಾಗೂ ಕೂಡ ಬಂದಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಕಳಸದ ಒಂದು ವಿಶೇಷ ವೇದಿಕೆಯಲ್ಲಿ ಸಂಪನ್ನಗೊಳ್ಳುತ್ತಿರುವಂತಹ ಡಾಕ್ಟರ್ ರಾಜ್ ಕನ್ನಡ ಸಂಘ ಹಾಗೂ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇಲ್ಲಿ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ತಾ ಇದೆ. ಈ ಅಧ್ಯಕ್ಷತೆ ವಹಿಸಿರುವ ಶ್ರೀಯುತ ಚೌಡನಾಯ್ಕ ಅವರೇ ಹಾಗೂ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿಯನ್ನ ಪಡೆದು ನಮ್ಮೊಂದಿಗೆ ಈ ವೇದಿಕೆಯನ್ನ ತಂದುಕೊಟ್ಟಿರುವಂತಹ ಶ್ರೀಯುತ ಮಂಜಪ್ಪಯ್ಯನವರೇ, ಶ್ರೀಯುತ ವಿಶ್ವನಾಥ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡೋದು ಅವರು, ಸನ್ಮಾನ ಮಾಡೋದು ನಾವು. ಆ ನಿಟ್ಟಿನಲ್ಲಿ ನಾನು ರಾಜ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಚಪ್ಪಾಳೆ ಚಪ್ಪಾಳೆ ಅವರಿಗೆ ಪ್ರಶಸ್ತಿ ಕೊಡುವಂತಹ ಶಕ್ತಿಯಲ್ಲಿ ಸಂದರ್ಭದಲ್ಲಿ ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುವ ಸಲಹಿರುವ
ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಎಲ್ಲರಿಗೂ ನಮಸ್ಕಾರಗಳು. 33ನೇ ವರ್ಷದ ರಾಜ್ಯೋತ್ಸವವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. 33ನೇ ವರ್ಷ ರಾಜಣ್ಣ ಸತತವಾಗಿ 1 ವರ್ಷವನ್ನು ಬಿಡದೆ ಸತತವಾಗಿ ಎಲ್ಲ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಇನ್ನು ಕಾನಪುರದಲ್ಲಿ ಶ್ರೀಯುತ ವಿನೋದ್ ಕುಮಾರ್ ಸರ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಮೂಡಿಗೆ ಹಾಗೆಯೇ ಶ್ರೀಯುತ ರಾಜೇಶ್ ಗೌಡರು ಹಾಗೆಯೇ ಶ್ರೀಯುತ ಬಗ್ಗೆ ಮಾತಾಡ್ತೀನಿ ಎಂತ ಹೇಳ್ತೀವಿ. ಅದಕ್ಕೆ ಕನ್ನಡದ ಬಗ್ಗೆ ಈಗ ಸಾಕಷ್ಟು ಜನ ಮಾತಾಡಿದ್ದಾರೆ, ಅವ್ರನ್ನೆಲ್ಲ ಸಮಯ ಹಾಫ್ ಮಾಡ್ತೀವಿ. ಸರ್, ಹಲವಾರು ವರ್ಷಗಳಿಂದ ನಾನು ರಾಜಣ್ಣ ನೋಡ್ತೀನಿ, ಅವರು ಪರಿಚಯ ಇರಲಿಲ್ಲ. ಬೇರೆ ಒಂದು ಈ ಪುಣ್ಯ ಭೂಮಿ ಹುಟ್ಟೋದೇ ಒಂದು ದೊಡ್ಡ ಒಂದು ಪುಣ್ಯ ಅಂತ ಹೇಳಿ ಇಷ್ಟಪಟ್ಟಿದ್ದೆ. ಅದರಲ್ಲಿ ರಾಜಣ್ಣ ಅಂತ ಒಂದು ಕನ್ನಡಿಗ ಹುಟ್ಟೋದೇ ಭಾರಿ ಅಪರೂಪ ಇಷ್ಟಪಟ್ಟಿದ್ದೆ. ಯಾಕಂದ್ರೆ ಒಂದು ಪುಟ್ಟ ಸ್ಫೂರ್ತಿಗೆ ಮೊನ್ನೆ ಬಹಳ ಕಡೆ ಓಡಾಡ್ತಿದ್ದು ನೋಡಿದ್ರೆ ಆಗ್ಲೇ ನನಗೆ ಎಲ್ಲ ಒಂದು ಬೇಜಾರಾಗಿ ಮನಸ್ಸಿಗೆ. ಅದೇ ಬೇರೆ ಕಾರ್ಯಕ್ರಮ ಅಂದ್ರೆ ಕಾಲ ದೀಪಲ್ಲಿ ಎಷ್ಟೋ ಅವ್ರ ಜನ ಹಿಂದ್ಗಡೆ ಹೋಗಿದ್ರೆ ಅದು ನೋಡಿ ನನಗೆ ಭಾರಿ ಬೇಜಾರಾಯಿತು. ನಾನು ಏನೇ ಒಂದು ಕೃತಜ್ಞತೆ ಅಂತ ಹೇಳ್ಬೇಕಂತ ಹೇಳಿದೆ ಅದು ರಾಜನಿಗೆ, ಅವರು ಕನ್ನಡ ಅಭಿಮಾನಕ್ಕೆ ಯಾವತ್ತೂ ನಾನು ಚಿರಋಣಿ ಹೇಳ್ತೀನಿ. ಧನ್ಯವಾದ. ಓದಿದರೆ ಕೆಲಸ ಇಲ್ಲ, ದಯವಿಟ್ಟು ಯಾರು ಬೇಜಾರು ಮಾಡಬೇಡಿ. ಕೆಲಸ ನಮ್ಮಲ್ಲಿದೆ, ನಾನು ಕೊಡ್ತೀನಿ, ಎಲ್ಲರಿಗೂ ಕೆಲಸ ನಾನು ಕೊಡ್ತೀನಿ. ಮತ್ತೆ ಫೀಸ್ ಮಾತ್ರ 600 ರೂಪಾಯಿ ಕೊಡ್ಬೇಕಂತ. 600 ರೂಪಾಯಿ ಅದು ನಮ್ಮ ಒಬ್ಬ ಅಸಿಸ್ಟೆಂಟ್. ಆ 600 ರೂಪಾಯಿ ಏನಂತಂದ್ರೆ ಒಂದು ವರ್ಷಕ್ಕೆ ನಾನು ಕೆಲಸ ಕೊಡ್ತೀನಿ ಅವ್ರಿಗೆ. 600 ರೂಪಾಯಿ ಅಂದ್ರೆ 500 ರೂಪಾಯಿ ಮಂಡಗತ್ತಿಗೆ ಮರಗತ್ತಿಗೆ, 200 ರೂಪಾಯಿ 100 ರೂಪಾಯಿ ಒಡ್ಡುವಣ ಕಟ್ಟಕ್ಕೆ. ಯಾಕೆ ಕೆಲಸ ಇಲ್ಲ ದುಡಿಯೋರ್ಗು ಒಂದು ವರ್ಷಕ್ಕೆ ಕೆಲಸನೇ ಕೊಡ್ತೀನಿ ಖಂಡಿತ. ಧನ್ಯವಾದಗಳು.
ಧನ್ಯವಾದಗಳು ಶ್ರೀಯುತ ದಿನೇಶ್ ಅವರಿಗೆ. ಥ್ಯಾಂಕ್ ಯು. ತಾಯಿನಾಡು ಜೊತೆಗೆ ನಮ್ಮನ್ನ ಹೆತ್ತು ಹೊತ್ತು ಸಾಕಿರುವಂತ ತಾಯಿ ಇಬ್ಬರು ಕೂಡ ಸ್ವರ್ಗಕ್ಕಿಂತಲೂ ಮುಗಿಲು ಎಂಬತಕ್ಕಂಥ ಒಂದು ಮಾತಿದೆ. ಆ ತಾಯಿನಾಡಿನಲ್ಲಿ ತಾವು ಹುಟ್ಟಿರುವಂತ ಜಾಗದಲ್ಲಿ ಅವರ ಒಂದು ಚಲನಚಿತ್ರ ಟೀಸರ್ ಬಿಡುಗಡೆಯಾಗಿದೆ. ಇದಕ್ಕಿಂತ ಖುಷಿ ಇರಬೇಕಾ? ತಂದೆಯವ್ರ ಜೊತೆಗಿದ್ದಾರೆ, ತಾಯಿಯವರು ಬಂದಿರಬೇಕಲ್ಲ, ಬಂದಿದ್ದಾರೆ. ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ? ನೀವು ಹೋದಂಥ ಸಂದರ್ಭದಲ್ಲಿ ನನಗೆ ಪರಿಚಯ ಆದರು. ನಮ್ಮೂರ ಕಡೆ ಏನೋ ಒಂದು ಮಾಡ್ತಾ ಇದ್ದಾರೆ, ಒಂದು ಅವಕಾಶ ಕೊಡೋಣ ಅಂತ ಕೊಟ್ಟರು. ನನ್ನ ಜೀವನಕ್ಕೆ ಈಗ MA ಕಂಪ್ಲೀಟ್ ಆಗಿದೆ, B.Ed ಕಂಪ್ಲೀಟ್ ಆಗಿದೆ. ನಾನು ಒಂದು ಮೂವಿ ಮಾಡಿದ್ದೀನಿ, ಮಾಡಿ ಪ್ರಯತ್ನಿಸಿರುವಂಥ ಸ್ಟೇಜ್ ಇದು. ಮತ್ತೆ ನನ್ನ ಸಿನಿಮಾನ ಇಲ್ಲಿ ಪ್ರಮೋಷನ್ ಮಾಡ್ತಾ ಇರೋ ಅದು ಫಸ್ಟ್ ಪ್ರಮೋಷನ್. ತುಂಬ ಖುಷಿ ಇದೆ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳೋದಾದರೆ ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ನಾವು ಅದನ್ನೇ ಹೇಳಕೊಂಡಿದ್ವಿ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ನಾವು ಜಸ್ಟ್ 3 hours ಏನು ಮೂವಿ ನೋಡಿ ನಾವು ಡಿಸೈಡ್ ಮಾಡ್ತೀವಲ್ಲ, ಇದು ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಅದಲ್ಲ. ನಿಜವಾದ ಸಿನಿಮಾ ಏನಂದರೆ ಸಿನಿಮಾ ಮಾಡಿದವ್ರಿಗೆ ಗೊತ್ತಿರುತ್ತದೆ ಏನು ಕಷ್ಟ ಅಂತ ಹೇಳಿ. ಸೊ ಈಗ ಏನು ನಾವು ಹೊಸಬ್ರಿದ್ದೀವಿ, ಹೊಸಬ್ರಿಗೆ ಬಂದು ಪ್ರೋತ್ಸಾಹಿಸಿ ನಮಗೆ ಬೆಂತಟ್ಟಿ ಮುಂದೆ ಕಳಿಸಿದ್ರೆ ನಮಗೂ ಒಂಥರ ಸ್ಫೂರ್ತಿ, ಹಿಂದೆ ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ಮಾಡಲಿಕ್ಕೆ ಅಥವಾ ಈ ಇದರಲ್ಲಿ ಹೋಗ್ಲಿಕ್ಕೆ ಖುಷಿ ಆಗುತ್ತೆ. ಸೊ ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಸಿನಿಮಾ ಇನ್ನೇನು ನ್ಯೂ ಇಯರಲ್ಲಿ ಬಂದೇ ಬರುತ್ತೆ, ನೆಕ್ಸ್ಟ್ ಇಯರ್ ಬರುತ್ತೆ. ಆವಾಗ ಆದಷ್ಟು ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಲಾಸ್ಟ್ ಆಗಿ ಒಂದೇ ಒಂದು ಡೈಲಾಗ್ ಇದೆ ನಮ್ಮ ಮೂವಿದು, ಹೇಳ್ಬಿಡ್ತೀನಿ. ಹೂ ಕೊಡೋ ಪ್ರೀತಿ ಹೂ ಬಾಡ್ ಹೋಗೋವರೆಗೂ ಮಾತ್ರ ವ್ಯಾಲ್ಯೂ ಇರುತ್ತೆ. ನಿಜವಾದ ಪ್ರೀತಿ ಹೇಗಿರ್ಬೇಕಂದ್ರೆ ಗನ್ ಹಿಡಿಯೋ ರೌಡಿ ಕೂಡ ಪೆನ್ ಹಿಡಿದು ಪ್ರೇಮ ಪತ್ರ ಬರಿಬೇಕು. ಮಾತು ಬರ್ದೇ ಇರೋ ಮೂಗ ಕೂಡ ಎದ್ ಬಂದು ಐ ಲವ್ ಯು ಅಂತ ಹೇಳ್ಬೇಕು. ತಾಜ್ ಮಹಲ್ನ ಮುಮ್ತಾಜಿಗೋಸ್ಕರ ಪ್ರೀತಿಯಿಂದ ಕಟ್ಸಿದ್ದಾನೆ, ನಿನ್ಗೋಸ್ಕರ ನಾನು ಮಜ್ನು ಮಹಲ್ ಕೋಟೆನೆ ಕಟ್ತೇನೆ ಕಣೆ, ಅದು ಕಳಸದಲ್ಲಿ. ಓಕೆ, ಕಳಸದಲ್ಲಿ ಕೆಲಸ 32ನೇ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಇವರ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಪ್ರೀತಿ ಚಪ್ಪಾಳೆಯೊಂದಿಗೆ ನಮ್ಮ ಶಂಕರ್ ಸರ್ ಹಾಗೆ ರಮ್ಯಾ ಮೇಡಮ್ಗೆ ತೋರಿಸ್ಕೊಡ್ಬೇಕು. ಯಾಕಂದ್ರೆ ಅಣ್ಣವ್ರು ಹೇಳಿದ್ದಾರೆ ಕಲಾಭಿಮಾನಿ ನೀವೆಲ್ಲ ದೇವ್ರ ತರ ಅಂತ. ಎಲ್ಲ ದೇವರು ಜೋರಾಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.